ಪ್ರಣೀತ್ ಬಾ. ನೋಡು ಪ್ರಣೀತ್, ನಾನು ನಿನಗೆ ಮೊದಲೇ ಹೇಳಿದ್ದೆ ಆ ಕೆಲಸ ಬೇಡ ಅಂತ. ನಿನ್ ಮುಂದಿನ ಲೈಫು ಚೆನ್ನಾಗಿರ್ಬೇಕು. ಫ್ರೀ ಆದಾಗ ಮನೆ ಕಡೆಗೆ ಬಾ. ಆಯ್ತಣ್ಣ. ಏನೋ ಹೇಳೋದಿದೆ ನಿನಗೆ. ಸರಿ ಅಣ್ಣ. ಗುಡ್. ಸಾಗರ ಸದ್ದು ಮಾಡ್ತಿದೆ. ಈ ಹಿಂದೆ ನನ್ನ ಜೀವನವು ಹೀಗೆ ಭಾವನೆಗಳು ಅಲೆಗಳ ಹಾಗೆ ಅಪ್ಪಳಿಸಿ ನೋವೆಂಬ ಸದ್ದು ಎದೆಗೆ ಬಡಿದು ಕೂಗ್ತಿತ್ತು. ಏನ್ ಮಾಡ್ಲಿ? ಹಲೋ, ಹೊರಟಿದ್ದೀನಿ. ಅಲ್ಲೇ ಇರು, ಬಂದ್ಬಿಡ್ತೀನಿ. ನೋಡು, ಮತ್ತೆ ಕೆಲಸ ಮಾಡೋದು ಬೇಡ. ನಿರ್ಧಾರ ಮಾಡಿದ್ದೇನಲ್ವಾ? ಆದರೂ ಏನೇ ಒತ್ತಡ ಬಂದರೂ ನಿರ್ಧಾರ ಬದಲಾಗೋದು ಬೇಡ. ನಿಜ, ಈ ಬಾರಿ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ಅವನು ಬೆನ್ನು ಬೀಳ್ತಿದ್ದಾನೆ. ಹೌದು, ನಂಬರ್ ಚೇಂಜ್ ಮಾಡ್ಬೋದಲ್ಲ? ಬೇಡ ಬೇಡ, ಅದು ಇನ್ನೂ ರಿಸ್ಕ್. ಸರಿಯಾದ ಟೈಮಲ್ಲಿ ಸರಿಯಾಗಿ ಉತ್ತರ ಕೊಡಬೇಕು. ಸರಿ, ಸಂಜೆ ಸಿಗೋಣ. ಪಾರ್ಸೆಲ್ ಕೊಡೋಕ್ಕಿದೆ. ಪಾರ್ಸಲ್ಲ? ಅದಲ್ಲ ಕಣೋ, ಕೊರಿಯರ್. ಹೇಳಿದ್ದೆ ಆ ಕೆಲಸ ಬೇಡ ಅಂತ. ಅವನು ಪದೇ ಪದೇ ನಮ್ಮ ಬೆಣ್ಣು ಬೀಳ್ತಿದ್ದಾನೆ. ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ನಮ್ಮ ಮನೆ ಮುಂದೆ ಬಂದು ಓಡಾಡ್ತಿದ್ದಾನೆ ಅವನು. ಅಹಂಕಾರ ಏರಿದಾಗ ಇಳಿಸುವ ತಾಕತ್ತು ಬೇರೆನೇ ಇದೆ. ಅವತ್ತು ರಾತ್ರಿ ಕೂಡ ನಿಮಗೆ ತೊಂದರೆ ಆಯಿತು. ಇನ್ನೇನು, ಈ ಸಲ ಉತ್ತರ ಬೇರೆನೇ ಇರುತ್ತೆ. ಯಾಕ್ರೋ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಕೈ ಕೊಡ್ತೀನಿ ಡ್ರೋ. ಡೈರೆಕ್ಟ್ ಫೀಲ್ಡಲ್ಲೇ ಮೀಟ್ ಮಾಡ್ತೀನಿ.
ನೋಡು, ಇನ್ನು ಮುಂದೆ ಆ ಕೆಲಸ ನನ್ನಿಂದ ಆಗುದಿಲ್ಲ ಅಂತ ಅಂದಿದ್ದೀನಿ. ಆಗಲ್ಲ ಅಂದರೆ ನಾನು ಯಾಕೆ ಲಾಸ್ ಮಾಡ್ಕೊಳ್ಳಿ? ನೋ ಚಾನ್ಸ್. ನಿನ್ನ ತಾಕತ್ತೇನಂತೇಳಿ ನನಗೆ ಗೊತ್ತಿದೆ. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ನೋಡು, ನಿರ್ಧಾರ ಅಂದ್ರೆ ನಿರ್ಧಾರ, ನಾನು ಬದಲಾಗಲ್ಲ. ಪದೇ ಪದೇ ತಾಕತ್ ತೋರ್ಸಕ್ಕೆ ಸಂತೆಯಲ್ಲಿರೋ ಸೊತ್ತಲ್ಲ, ನನಗೆ ನನ್ನ ಜೀವನ ಮುಖ್ಯ. ನೀವು ದೊಡ್ಡವರನ್ನೋ ಗೌರವ ನನ್ನಲ್ಲಿದೆ, ಕೆಲಸ ಕೆಟ್ಟದನ್ನೋ ಬೇಜಾರು ಇದೆ. ಸಾಕು ಈ ಜನ್ಮಕ್ಕೆ. ಹಾಗಂತ ನಾನು ಸುಮ್ಮನಿರಲ್ಲ. ಬಿಡ್ತೇನೆ ನಿನ್ನ. ಸುಮ್ಮನಿದ್ರೆ ಸರಿ, ನನ್ನ ಹತ್ರ ಇದೆಲ್ಲ ಬೇಡ. ನನ್ನ ತಾಕತ್ತು ಏನಂತ ನೀನು ನೋಡಿದ್ಯಲ್ಲ. ನಿನ್ನ ಹೆಣದ ಮೇಲೆ ನನ್ನ ದಸ್ಕತ್ ಹಾಕೊಳ್ಳೋ ಹಾಗೆ ಮಾಡ್ಕೊಳ್ಬೇಡ. ಲಾಸ್ಟ್ ವಾರ್ನಿಂಗ್, ನೋ ಕಾಂಟ್ಯಾಕ್ಟ್ಸ್, ನೋ ಕಾಲ್ಸ್. ನನ್ನ ಜೀವನ ಇಲ್ಲಿ ತನಕ ಬೇರೆನೇ ಟ್ರ್ಯಾಕ್ನಲ್ಲಿತ್ತು. ಅದೊಂದು ರಣರೋಚಕ ಯುದ್ಧ. ನಾನು ಯುದ್ಧಕ್ಕೆ ವಿರಾಮ ಕೊಟ್ಟಿದ್ದೇನೆ. ಮುಂದೆ ವಿಜಯಾತ್ರೆ ಮಾತ್ರ. ಅಷ್ಟಕ್ಕೂ ಈ ಯುದ್ಧ ಏನು? ಈ ಯುದ್ಧ ಗೆಲ್ಲೋದು ಹೇಗೆ ಅದನ್ನು ಹೇಳ್ತೀನಿ.